ಬಿಹಾರದಲ್ಲಿ ಆಗ್ತಾ ಇರುವಂತಹ ರಾಜಕಾರಣ ಇಡೀ ದೇಶದ ಚಿತ್ತ ಬಿಹಾರದತ್ತ ನೆಡುವಂತೆ ಮಾಡಿದೆ. ನಿತೀಶ್ ಕುಮಾರ್ ಅವರು ಮತ್ತೊಮ್ಮೆ ತಮ್ಮ ಮೈತ್ರಿಗೆ ಕೈಕೊಟ್ಟು ಬಿಜೆಪಿ ಜೊತೆ ಕೈ ಜೋಡಿಸೋದಕ್ಕೆ ಸಿದ್ಧಗೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಾಜೀನಾಮೆಯನ್ನ ಕೊಡುವ ನಿರೀಕ್ಷೆ ಇದೆ. ತಮ್ಮ ಸಿಎಂ ಸ್ಥಾನಕ್ಕೆ ಕೆಲವೇ ಕ್ಷಣಗಳಲ್ಲಿ ನಿತೀಶ್ ಕುಮಾರ್ ಅವರು ರಾಜೀನಾಮೆಯನ್ನು ನೀಡಲಿದ್ದಾರೆ. ರಾಜಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜೀನಾಮೆಯನ್ನು ಕೊಟ್ಟು ನೂತನ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಅವಕಾಶವನ್ನ ಕೊಡಿ ಅಂತೇಳಿ ಕೇಳಿಕೊಳ್ಳಲಿದ್ದಾರೆ. ರಾಜಭವನಕ್ಕೆ ಆಗಮಿಸಿದ್ದಾರೆ. ಈಗ ನಿತೀಶ್ ಕುಮಾರ್ ಅವರು ರಾಜಭವನಕ್ಕೆ ಆಗಮಿಸಿದ್ದಾರೆ. ಇವತ್ತು ಸಂಜೆ ಹೊಸ ಸರ್ಕಾರ ರಚನೆ ಆಗುವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ರಾಜ್ಯಪಾಲರ ಭೇಟಿಗೆ ಸಮಯವನ್ನ ಕೇಳಿದಂತಹ ಬಿಹಾರದ ಸಿಎಂ ನಿತೀಶ್ ಕುಮಾರ್ ಅವರು ಈಗ ರಾಜಭವನಕ್ಕೆ ಆಗಮನ ಆಗಿದೆ. ರಾಜಭವನದ ಒಳಗೆ ಎಂಟ್ರಿ ಆಗಿದ್ದಾರೆ. ತಮ್ಮ ಸ್ಥಾನಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಇಂಡಿಯಾ ಒಕ್ಕೂಟವನ್ನ ತ್ಯಜಿಸಿ ಎನ್ಡಿಎ ಒಕ್ಕೂಟಕ್ಕೆ ಸೇರ್ಪಡೆಯಾಗಲಿದ್ದಾರೆ ಅನ್ನುವ ಸುದ್ದಿಗಳ ಬೆನ್ನಲ್ಲೇ ರಾಜ್ಯಪಾಲರ ಭೇಟಿಗೆ ಮುಂದಾಗಿದ್ದಾರೆ. ಈಗ ಇನ್ನು ನಿತೀಶ್ ಕುಮಾರ್ ಅವರ ಈ ಒಂದು ನಡೆಯಿಂದಾಗಿ ರಾಷ್ಟ್ರ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಆಗಮಿಸ್ತಾ ಇರುವಂತ ದೃಶ್ಯಾವಳಿಯನ್ನ ನಿತೀಶ್ ಕುಮಾರ್ ಅವರು ಅವರ ನಡೆ ಯಾವಾಗ ಯಾವ ಕಡೆ ಇರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. 2013ರಿಂದಲೂ ಕೂಡ ಇದೇ ರೀತಿಯಾಗಿ, ಯಾಕಂದ್ರೆ ಒಂದು ರೀತಿಯಲ್ಲಿ ಕಿಂಗ್ ಮೇಕರ್ ಬಿಹಾರದಲ್ಲಿರುವಂತ ಒಟ್ಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ನಿತೀಶ್ ಕುಮಾರ್ ಅವರ ಪಕ್ಷ ಅತಿ ಕಡಿಮೆ ಇದೆ. ಆದ್ರೂ ಕೂಡ ಯಾರಿಗೆ ಅವರು ಬೆಂಬಲವನ್ನ ಕೊಡ್ತಾರೋ ಅವರು ಅಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾರೆ. ಆಗಮಿಸುತ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಾಜೀನಾಮೆಯನ್ನ ಕೊಡಲಿದ್ದಾರೆ ನಿತೀಶ್ ಕುಮಾರ್ ಅವರು. ಆ ಮೂಲಕ ಇಂಡಿ ಒಕ್ಕೂಟಕ್ಕೂ ಕೂಡ ಅವರು ಶಾಕ್ ಕೊಡಲಿದ್ದಾರೆ. ನೋಡಿ, 243 ಸ್ಥಾನಗಳಿರೋದು, ಒಟ್ಟು 243. ಅದರಲ್ಲಿ ಜೆಡಿಯು ಬಳಿ ಇರುವಂತದ್ದು ಕೇವಲ 45. ಆರ್ಜೆಡಿ ಹೈಯೆಸ್ಟ್ ಗೆದ್ದಿತ್ತು 79, ಬಿಜೆಪಿ 78, ಒಂದು ಮಾತ್ರ ಕಡಿಮೆ. ಆರ್ಜೆಡಿ ಜೆಡಿಯು ಜೊತೆ ಸೇರ್ಕೊಂಡು ಸರ್ಕಾರವನ್ನ ರಚನೆ ಮಾಡಿತ್ತು. ಆರ್ಜೆಡಿ, ಕಾಂಗ್ರೆಸ್ ಹಾಗೂ ಜೆಡಿಯು. ನೋಡಿ, ಕಾಂಗ್ರೆಸ್ 19 ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡಿತ್ತು. ಮತ್ತೊಂದು ಕಡೆ ಜೆಡಿಯು 45, ಆರ್ಜೆಡಿ 79. ಅವರು ಸರ್ಕಾರವನ್ನ ರಚನೆ ಮಾಡಿದ್ರು, ಮೂವರು ಕೂಡ ಮೈತ್ರಿ ಮಾಡಿಕೊಂಡು. ಆದರೆ ಈಗ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಬಳಿಕ ಬಿಜೆಪಿ ಹಾಗೂ HAM ಜೊತೆ ಮೈತ್ರಿ ಮಾಡಿಕೊಂಡು ಸರ್ಕಾರವನ್ನ ರಚನೆ ಮಾಡಲಿದ್ದಾರೆ. ನೋಡಿ, ಇವತ್ತಿನ ಈ ಬಿಹಾರದ ಬೆಳವಣಿಗೆ ಇದೆಯಲ್ಲ, ಇದು ಲೋಕಸಭಾ ಚುನಾವಣೆ ಮೇಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನು ಬೀರುತ್ತೆ. ಯಾಕೆ ಅಂತಂದ್ರೆ ನರೇಂದ್ರ ಮೋದಿ ಅವರನ್ನ ಸೋಲಿಸಲೇಬೇಕು
ಬಿಜೆಪಿಯನ್ನ ರಾಷ್ಟ್ರ ಮಟ್ಟದಲ್ಲಿ ಕಟ್ಟಿ ಹಾಕಬೇಕು ಅನ್ನುವ ಕಾರಣಕ್ಕೋಸ್ಕರ ಎಲ್ಲಾ ವಿಪಕ್ಷಗಳು ಒಟ್ಟಿಗೆ ಸೇರಿಕೊಂಡು ಅದಕ್ಕೆ INDIA ಒಕ್ಕೂಟ ಅಂತ ನಾಮಕರಣ ಮಾಡಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರು. ರಾಜೀನಾಮೆಯನ್ನ ಕೊಟ್ಟು ತೆರಳಿದ್ದಾರೆ.